ASR ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು. ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ. ಪ್ರತಿದಿನ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು, ಮಟನ್ ಬೋಟಿ ಮಸಾಲ, ಮಟನ್ ಬೋಟಿ ಫ್ರೈ, ಮಟನ್ ಕಾಲ್ ಸೂಪ್ ದೊರೆಯುತ್ತದೆ. ನಮ್ಮ ರೆಸ್ಟೋರೆಂಟ್ನಲ್ಲಿ AC ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 7090936942. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಟ್ಟಿದ್ದು ನಾವೇ. ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಕೆಲವೇ ದಿನಗಳಲ್ಲಿ ಚಿಂತಾಮಣಿಯಲ್ಲಿ ಉಗ್ರ ಹೋರಾಟವನ್ನು ಮಾಡುವುದರ ಮೂಲಕ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುತ್ತೇವೆ ಎಂದು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಕೃಷ್ಣಪ್ಪರವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಕೃಷ್ಣಪ್ಪರವರು ಮಾತನಾಡಿ, ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಲಿಯಾ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ G. ಕೃಷ್ಣ ಎಂಬುವರು ದತ್ತು ಪಡೆದುಕೊಂಡು 1 ಕೋಟಿ ರು ವೆಚ್ಚದಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸಿರುವುದಲ್ಲದೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಾಗ ಇಲ್ಲಿರುವ ಕೆಲ ಸ್ವಯಂಘೋಷಿತ ದಲಿತ ನಾಯಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಡ್ಡಪಡಿಸಲು ಮುಂದಾದಾಗ ನವೀನ್ G. ಕೃಷ್ಣ ಎಂಬುವರು ನಮ್ಮ ಸಹಕಾರವನ್ನು ಕೋರಿದ್ದರು. ಈ ಹಿನ್ನೆಲೆಯಲ್ಲಿ ನಾವು ಅಂಬೇಡ್ಕರ್ ಪುತ್ಥಳಿಯನ್ನು ಇಡಲು ಮುಂದಾದಾಗ BEವರವರು ನಮಗೆ ಅವಕಾಶ ನೀಡಿರಲಿಲ್ಲ. ಜೊತೆಗೆ ಇಲ್ಲಿನ ದಲಿತ ಮುಖಂಡರೊಬ್ಬ ನಮಗೆ ಚಿಂತಾಮಣಿಗೆ ಬರಬಾರದು ಹಾಗೂ ಅಂಬೇಡ್ಕರ್ ಪುತ್ಥಳಿಯನ್ನು ಇಡಬಾರದೆಂದು ತಾಕೀತು ಮಾಡಿದ್ದರಿಂದ ನಾವೇ ನಮ್ಮ ಸಂಘಟನೆ ಕಡೆಯಿಂದಲೇ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತಂದು ಬೆಳಗಿನ ಜಾವದಲ್ಲಿ ಪ್ರತಿಷ್ಠಾಪಿಸಿದ್ದೇವೆ. ಇದರಿಂದ ನಮ್ಮ ಮೇಲೆ ಕೇಸುಗಳು ಆಗಿ ವಿಚಾರಣೆ ಕೂಡ ನಡೆಯಿತು. ಆದರೂ ಇಲ್ಲಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನು ಸುತ್ತುವುದರ ಮೂಲಕ ಅಪಮಾನ ಮಾಡುತ್ತಿದ್ದು, ಕೂಡಲೇ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಕೆಲವೇ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವುದರ ಮೂಲಕ ನಾವೇ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ್ ಕವಿ ರವಿಚಂದ್ರ S, ರಾಜ್ಯ ಉಪಾಧ್ಯಕ್ಷ ಮನಿಗಾನಹಳ್ಳಿ ಶ್ರೀನಿವಾಸ್, V. ಮಂಜುನಾಥ್, ರಾಜ್ಯ ಕಾರ್ಯದರ್ಶಿ ಮೀಸೆ ರಾಮಣ್ಣ, ರಾಜ್ಯ ಸಂಘಟನಾ ಕಾರ್ಯದರ್ಶಿ JBM ಗಣೇಶ್, ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಸೇನೆಯ ರಾಜ್ಯಾಧ್ಯಕ್ಷ ಮಂಜುನಾಥ್, ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಗುಮ್ಮಸಂದ್ರ V. ರೇಣುಕಾ, ಲಕ್ಷ್ಮಿ, ನಂದಿನಿ, ಕನ್ನಡಾಂಬೆ ಮಹಿಳಾ ಅಧ್ಯಕ್ಷೆ ಕೀರ್ತನ, ನಂಜಪ್ಪ, ಚಂದ್ರಶೇಖರ್, ಆನೂರ್ ಚೌಡಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತಿನ ದಿನ ಮಾಧ್ಯಮ ಮಿತ್ರರಿಗೆ ವಿಚಾರ ತಿಳಿಸುವುದೇನೆಂದರೆ, ಇವತ್ತು ಆನೇಕಲ್ ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಇವತ್ತು ನಾವು ಅಲ್ಲಿಂದ 80 ಕಿಲೋಮೀಟ್ರು ಪ್ರಯಾಣ ಮಾಡಿ ಇವತ್ತು ಚಿಂತಾಮಣಿ ತಾಲೂಕು ಬಂದಿದ್ವಿ. ಏನಿವತ್ತಿನ ವಿಚಾರ ಅಂದರೆ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಾನವತಾವಾದಿ, ಎಲ್ಲ ಜಾತಿ ವರ್ಗದ ಮಹಾನಾಯಕರನ್ನು ನಾವು ಆನೇಕಲ್ ಸಂಘಟನೆಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಾವು ಸಂಘಟನೆಯಿಂದ ಇಟ್ಟಿದ್ದೀವಿ. ಈ ವಿಚಾರವಾಗಿ ಆ ಭಾಗದ ಆ ಸ್ಕೂಲು ಮುಖ್ಯ ಶಿಕ್ಷಕಿಯಾದ ಭಾರತಿ ಮುಖ್ಯೋಪಾಧ್ಯಾಯರು ಯಾರೋ ಬಂದು ಅಂಬೇಡ್ಕರ್ ಪುತ್ಥಳಿ ಇಟ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಆ ದೂರಿನ ವಿಚಾರವಾಗಿ ನಮ್ಮ ಸಂಘಟನೆ ಏನು ಪದಾಧಿಕಾರಿಗಳಿದ್ದರೆ ನಾವು 18 ಜನ ವಿರುದ್ಧವಾಗಿ ಒಂದು ಮೊಕದ್ದಮೆ ಸಹ ಆಗಿ ಕೇಸ ದಾಖಲಾಗಿ ಈಗ ನ್ಯಾಯಾಲಯ ಹಂತದಲ್ಲಿ ಪ್ರಕರಣ ದಾಖಲಾಗಿದೆ. ಈಗಿರುವ ಸಂದರ್ಭದಲ್ಲಿ ಈಗಾಗಲೇ ಇಲ್ಲಿರ್ತಕ್ಕಂಥ ಯಾರೋ ಕೆಲವು ನಮ್ಮ ಸಂಘಟನೆ ವಿರುದ್ಧ, ಸಂಘಟನಾ ನಾಯಕರ ವಿರುದ್ಧ ಏನೋ ಈ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಟ್ಟ ಯಾವನೋ ಬಂದು ಇಟ್ಬಿಟ್ಟ, ಇನ್ಯಾರೋ ಸಂಘಟನೆ ಇಟ್ಬಿಟ್ರು ಅವ್ರ ವಿರುದ್ಧವಾಗಿ DC ಆಫೀಸ್ಗೆ ಅರ್ಜಿ ಕೊಡಬೇಕು, SP ಆಫೀಸ್ಗೆ ಅರ್ಜಿ ಕೊಡಬೇಕು, ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅಂತ ಹೇಳೋದು ಫಸ್ಟು. ಅದು ಸಮರ್ಥವಾದ ವಿಚಾರವಲ್ಲ. ಹೀಗಿರುವಾಗ ನಾವು ಈಗಾಗಲೇ ಮೌಖಿಕವಾಗಿ ಮತ್ತು ಫೋನ್ ಮುಖಾಂತರ ಕರೆ ಮಾಡಿ ಹೇಳಿದ್ವಿ, ಈ ಸಮುದಾಯದಲ್ಲಿ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗವಾಗಿ ಅವ್ರು ಸೀಮಿತ ಅಲ್ಲ, ಎಲ್ಲ ಜಾತಿ ವರ್ಗಕ್ಕೆ ಸೀಮಿತ ಜ್ಞಾನಿ, ಮೇಧಾವಿ, ಒಂದು ಸಂಘಟನೆ
ಸೀಮಿತ ಇಲ್ಲ, ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಬ್ಯಾನರ್ ಅಡಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳನ್ನು ಪಡೆಯಲು ಸಾಧ್ಯ. ನಾವು ಒಂದು ಒಗ್ಗಟ್ಟಾಗ ಸಾಧ್ಯ ಅಂತ ಹೇಳಿದ್ವಿ. ಈಗಾಗಲೇ ಒಂದು ಅಹಿಂದ ಸಂಘಟನೆ ಒಕ್ಕೂಟ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಸಂಬಂಧಪಟ್ಟ ಪೊಲೀಸರು ಶಾಮೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ. ಅದನ್ನು ತೆರವು ಮಾಡೋಕ್ಕೆ ಈಗಾಗಲೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ. ನಾವು ಸಹ ಆ ಪ್ರತಿಭಟನೆಗೆ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ದೊಡ್ಡ ಸಮುದಾಯದ ಜನಸಮೂಹದಲ್ಲಿ ಬಂದು ನಾವು ಸಹ ಒಂದು 2,000-3,000 ಜನ ಅವ್ರ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಸಹ ಅತಿ ಶೀಘ್ರದಲ್ಲೇ 2-3 ದಿನದಲ್ಲಿ ನಾವು ಒಂದು 2,000-3,000 ಜನ ಬಂದು ಆ ಸಂಘಟನೆಗೆ ನಾವು ಸಹ ಬೆಂಬಲ ಕೊಡ್ತೀವಿ. ಒಂದು ಪಕ್ಷ ಏನಾನ ಸರ್ಕಾರ ಆಗ್ಬೋದು, ಆ ಸಂಬಂಧಪಟ್ಟ ಬಿ ಡಿ ಒ ಅಧಿಕಾರಿ ಮೊಹಮ್ಮದೇವಿ ಆಗ್ಬೋದು, ಆ ಸಂಬಂಧ ಸ್ಕೂಲ್ ಅವರ ಮುಖ್ಯ ಶಿಕ್ಷಕ ಆಗ್ಬೋದು, ಸಂಬಂಧಪಟ್ಟ ಈ ಭಾಗದ ಪೊಲೀಸ್ ಅಧಿಕಾರಿಗಳಾಗ್ಬೋದು, ಒಂದು ಪಕ್ಷ ಏನಾನ ಬಾಬಾ ಸಾಹೇಬ್ ಮುಚ್ಚಿರ್ತಕ್ಕಂಥ ಶಾಮ್ಯಾನವನ್ನು ತೆಗಿಲಂತೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ನಮ್ಮ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳು ಒಂದಾಗಿ ಒಂದು ಹೋರಾಟವನ್ನು ಮಾಡ್ತೀವಿ. ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಂದು ಕಡೆ ಏನಿವತ್ತು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ. ಇದು ಒಂದು ಅಪಮಾನ ಮಾಡುವ ಈ ನಾಗರಿಕ ಸಮಾಜಕ್ಕೆ ತಲತಗ್ಗಿದಂಥ ವಿಚಾರವಾಗಿದೆ. ನಾವು ಅತಿ ಜಲ್ದಿ ಕಾನೂನು ಅಡಿಯಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಒಂದು ಪರ್ಮಿಷನ್ ತಗೊಂಡು ಭಾರಿ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಲು ನಾವು ಸಿದ್ಧವಾಗಿದ್ದೀವಿ. ಒಂದು ಪಕ್ಷ ತೆಗೆದಿಲ್ಲ ಅಂದರೆ ಉಗ್ರವಾದ ಪ್ರತಿಭಟನೆ ಮತ್ತು ಹೈವೇ ಬಂದು ಸಹ ಮಾಡ್ತೀವಿ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತೀವಿ. ಜೈ ಭೀಮ್. ಅಲ್ಲಿ ಅಂಬೇಡ್ಕರ್ ಪುತ್ಳಿ ಇಟ್ಟಿದ್ದೀರಾ, ಅದೊಂದು ವಿವಾದಿತ ಸ್ಥಳ. ಇದಕ್ಕೆ ಮೊದಲು ಅಲ್ಲಿ ಅಂಬೇಡ್ಕರ್ ಪುತ್ಳಿ ಇಡಬೇಕನ್ನೋದ್ರ ಬಗ್ಗೆ ಆವಾಗ ಗಲಾಟೆಗಳು ನಡೀತಾ ಇತ್ತು. ಆದರೆ ನೀವು ಯಾಕೆ ಅದನ್ನು ಅಂಬೇಡ್ಕರ್ ಪುತ್ಳಿಯನ್ನು ಯಾಕೆ ಇಡಬೇಕಂತ ಯಾವ ಉದ್ದೇಶಕ್ಕೆ ಇಟ್ಟಿದ್ದೀರ ಅಲ್ಲಿ? ನಮಗ ಚಿಂತಾಮಣಿಗೆ ಯಾವುದೇ ಸಂಬಂಧ ಇಲ್ಲ. ನಮಗ ಇಲ್ಲಿ ಒಬ್ಬ ಲೇವ ಮಾರ್ಗ ಫೌಂಡರ್ ನವೀನ್ ಕೃಷ್ಣ ಒಬ್ಬ ವ್ಯಕ್ತಿ ಮತ್ತು ಆ ಸ್ಕೂಲನ್ನು ದತ್ತು ತಗೊಂಡು ಶಿಥಿಲವಾದ ಸ್ಕೂಲನ್ನೆಲ್ಲ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಅವರು ರಿಪೇರಿ ಮಾಡಿ ಒಂದು ಸ್ಕೂಲನ್ನು ಹಂತಕ್ಕೆ ತಂದರು. ಆ ಸ್ಕೂಲ್ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧಿ ಇಡೋಕೆ ಒಂದು ದಿಂಡಿಗಿಂಡೆಲ್ಲ ಕಟ್ಟಿ ಹೊರಡ ಮಾಡಿದಾಗ ಈ ಭಾಗದ ಒಬ್ಬ ನಾಯಕ ಬಾಬಾ ಸಾಹೇಬ್ ಬಿಡಬಾರ್ದು ಒಬ್ಬ ದಲಿತ ನಾಯಕ ವಿರೋಧಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೊಡೋದು, ಮೌಖಿಕವಾಗಿ ಮತ್ತು ಲಿಖಿತ ಮೂಲಕ ಅರ್ಜಿ ಕೊಡೋದು, ಅಲ್ಲಿ ಬಾಬಾ ಸಾಹೇಬ್ ಇಕ್ಕಬಾರ್ದು, ನಾವೇನೋ ವಾಲ್ಮೀಕಿ ನಿಗ್ತೀರಿ, ಇನ್ನೊಬ್ಬರು ಯಾರು ಇರ್ತೀರಿ, ಲಕ್ಷ್ಮೀ ನಿಗ್ತೀರಿ ಅಂತೇಳಿ ಒಂದು ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಕ್ಕಬಾರ್ದು ಒಂದು ವಿರುದ್ಧವಾಗಿ ದೂರು ಕೊಡ್ತಾಯಿದ್ರು. ಆ ದೂರನ್ನು ನಾವು ನೋಡಿ ಏನು ಮಾಡೋದು, ನಮ್ಮ ಕೈಯಲ್ಲಿ ಸಂಘಟನೆಗೆ ಯಾರು ನಮ್ಗೆ ಸಹಾಯ ಮಾಡ್ತಾಯಿಲ್ಲ. ನಮ್ಗೆ ಯಾರೋ ಸಹಾಯ ಇದ್ದರೆ ಒಂದು ಸಂಘಟನೆ ನಮ್ಗೆ ಹೆಲ್ಪ್ ಮಾಡ್ಕೊಡಪ್ಪ ಅಂತ ನಮ್ಮ ಶ್ರೀನಿವಾಸ ಮತ್ತು ರವಿಚಂದ್ರ ಅವರಿಗೆ ಹೇಳ್ಕೊಂಡಿರ್ತಾರೆ. ರವಿಚಂದ್ರ ಮತ್ತು ನಮ್ಮ ಶ್ರೀನಿವಾಸ ಅವ್ರನ್ನ ಕರ್ಕೊಂಡು ನಮ್ಮ ಆನೆಕಲ್ಲಿಗೆ ಎಲ್ಲ ನಮ್ಮ ಸಂಘ ಪದಾಧಿಕಾರಿಗಳು ಬಂದು ಅವರು ವಿಚಾರವನ್ನು ತಿಳಿಸ್ತಾರೆ. ನಮ್ಮನ್ನು ಸಹಕರಿಸಬೇಕು. ಅಂಬೇಡ್ಕರ್ ಪುತ್ರಿ ಇರೋದಕ್ಕಲ್ಲ, ಇಡೀ ಒಂದು ಸಮುದಾಯ, ಒಂದು ಜಾತಿ ಸಮುದಾಯ ಸೇರಿ ಒಂದು ಒಟ್ಟಾಗಿ 2,000-3,000 ಜನ ಬಂದು ಅಂಬೇಡ್ಕರ್ ಟ್ಯಾಚಲ್ಲಿ ಇಡಬೇಕು ಇಲ್ಲ ವಿರೋಧ ಮಾಡ್ತಾರೆ ಹೇಳಿದಾಗ ಆಗ ಬೀಡ ಶ್ರೀನಿವಾಸ ವಿಚಾರ ಹೇಳಿದ್ರು. ಬೀಡ ಶ್ರೀನಿವಾಸಲ್ಲಿ ಅರ್ಜಿಗೆ ಆಗ್ತಾರೆ. ಆ ವಿರುದ್ಧವಾಗಿ ನಮ್ಗೆ ಅನ್ಯಾಯ ಕ್ರಮ ಮಾಡ್ತಾರೆ. ಆ ವಿರುದ್ಧವಾಗಿ ನಮಗೆ ತೊಂದರೆ ಆಗ್ತಾಯಿದೆ. ಅದು ಅಂಬೇಡ್ಕರ್ ಅವರ ವಿಚಾರವಾಗಿ ಬೀಡ ಶ್ರೀನಿವಾಸ ಕೊಡ್ತಾ ಇದೆ. ಅದು ಸಮ್ಮತವಾದ ವಿಚಾರ ಅಲ್ಲ, ಅದು ಅಪಮಾನ ಮಾಡೋದ ವಿಚಾರ ಆಗಿದೆ. ಈ ವಿಚಾರವಾಗಿ ಅವ್ರು ನಮ್ಗೆ ತಿಳಿಸಿದಾಗ ಯಾಕೆ ಇಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ದೇಶಕ್ಕೆ ಎಲ್ಲರಿಗೂ ಸಂಬಂಧಪಟ್ಟಂಥ ವ್ಯಕ್ತಿ, ನಮ್ಮ ಕಲೆ ಇವತ್ತು ಬದುಕಕ್ಕೆ ಹಕ್ಕು ಕೊಟ್ಟಂಥ ವ್ಯಕ್ತಿ, ನಾವೀಗ ಯಾಕೆ ಇಕ್ಕಬಾರ್ದು ಅಂದ್ಬಿಟ್ಟು ನಮ್ಮ ಸಂಘಟನೆಯಿಂದ ನಾವು ಖರೀದಿ ಮಾಡಿ ಸಾಹೇಬರ ಪುತ್ರಿನ ಯಾರೇ ಹಂಗಿಲ್ಲದೆ ಯಾರ ಹತ್ರ ನಾವು ಭಿಕ್ಷೆ ಪಡೆದೆ ನಮ್ಮ ಸಂಘಟನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ತಂದು ನಾವು ಏನು ರಾತ್ರಿ ಕಾಲ್ತಾಂದನೇ ಇಕ್ಕಿಲ್ಲ. ನಾವು ಬೆಳಿಗ್ಗೆ ಮುಂಜಾನೆ 5 ಗಂಟೆ ಸಮಯದಲ್ಲಿ ಬಾಬಾ ಸಾಹೇಬ್ ಇಟ್ಬಿಟ್ಟು ಹೂನಾರ ಹಾಕಿಬಿಟ್ಟು ನಮ್ಮ ಸಂಘಟನೆ ಹೋಗಿದ್ದೀವಿ. ವಿಚಾರ ಬಂದಾಗ ಸಂಬಂಧ ಪೊಲೀಸರು ನಮ್ಗೆ ನೋಟಿಸ್ ಕೊಟ್ಟರು. ನಾವು ಎನ್ಕ್ವೈರಿ ಮಾಡಿದ್ರು, ನಮ್ಮ ತನಿಖೆ ಮಾಡಿದ್ರು, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಎನ್ಕ್ವೈರಿ ನಮ್ಮ ವಿರುದ್ಧವಾಗಿ ಕಾನೂನು ಪ್ರಕಾರ ಏನು ಮಾಡಬೇಕು ಕೇಸ್ ಹಾಕಿದೆ, ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ನಾವು ಕೋರ್ಟಲ್ಲಿ ಬೇಸ್ ಮಾಡ್ಕೊಂಡಿದ್ದೀವಿ. ಈಗಿರೋ ನಾವು ಈಗಾಗಲೇ ದೂರು ಸಹ ಕೊಟ್ಟಿದ್ದೀವಿ ಸಂಘಟನೆಯಿಂದ. ಸಂಬಂಧಪಟ್ಟ ಬ್ಲ್ಯಾಕ್ ಅಧಿಕಾರಿ ಮೊಹಮ್ಮದೇವ್ ಮನೆ, ಆ ಸಂಬಂಧಪಟ್ಟ ಸ್ಕೂಲು ಕೇಶಿ ಮನೆ ಕೊಟ್ಟಿದ್ದು ಸಹ ನಮ್ಮ ಅವರು ಕೊಟ್ಟಿದ್ದ ನಮ್ಮದು ಹೊರಮಾಚಿ ಮುಚ್ಚಿಕ್ಕಿ ನಮ್ಮ ಸಂಘಟನೆಯವರ ಮೇಲೆ ಅವರು ಕೇಸ್ ದಾಖಲೆ ಮಾಡಿ ನಮ್ಮನ್ನು ಮಾಡ್ತಕ್ಕಂಥ ತಪ್ಪು. ನಾವು ಅತಿ ಜಲ್ದಿ ಏನು ದೂರು ಕೊಟ್ಟ ವಿರುದ್ಧವಾಗಿ ಒಂದು 20-25 ದಿನದೊಳಗೆ ಒಂದು ಭಾರಿ ಬೃಹತ್ ಪ್ರತಿಭಟನೆ ಮುಖಾಂತರ ನಾವು DYSP ಸಾಹೇಬರ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಯಾಕೆ ಬಂತು ನಿಮಗೆ? ರಾತ್ರಿ ನಾವು ಇನ್ನೂ ಇಟ್ಟಿಲ್ಲ ಅಂಬೇಡ್ಕರ್ ಪುತ್ರಿ. ನಾವು ಇಟ್ಟಿರ್ತಕ್ಕ ಪುತ್ರಿ ಬಾಬಾ ಸಾಹೇಬ್ ಪುತ್ರಿ ಬೆಳಿಗ್ಗೆ ಮುಂಜಾನೆ 5 ಗಂಟೆ ಸಮಯ. ರಾತ್ರಿ ನಾವು ಇನ್ನೂ ಕರ್ತಂದು ಹೇಳಿಕೊಡ್ತಾಯಿಲ್ಲ. ನಾವ್ಯಾವ ಕೊಲೆ ಮಾಡೋಕ್ಕೆ ಬಂದಿಲ್ಲ, ನಾವ್ಯಾವ ದರೋಡೆ ಮಾಡೋಕ್ಕೆ ಬಂದಿಲ್ಲ, ಯಾವ ಕಿಡ್ನಾಪ್ ಮಾಡೋಕ್ಕಿಲ್ಲ. ನಾವು ಇಟ್ಟಿರೋದು ಒಂದು ಮಹಾತ್ಮ ಜ್ಞಾನಿ ಯೋಗಿ ಒಬ್ಬ ಸ್ವತಂತ್ರ ಹೋರಾಟಗಾರ, ಈ ದೇಶದ
ಉನ್ನತವಾದ ಕಾನೂನು ಬರ್ಕೊಂಡದ್ದು ಜ್ಞಾನಿ ನಾವಲ್ಲಿ ಇಕ್ಕಿರೋದು. ಬೇರೆ ಯಾವುದು ಕಾಲ್ರನಿಕ್ಕಿಲ್ಲ, ಕದಿವ್ನಿಕ್ಕಿಲ್ಲ, ಒಬ್ಬ ಇವನೇನಿಕ್ಕಿಲ್ಲ. ನಾವು ಬಿಲ್ಲಾಡ್ ಅಂತ ನಿಕ್ಕಿಲ್ಲ ಇಲ್ಲಿ, ಪಾಕಿಸ್ತಾನ ಅಂತಂದು ಬಿಡಿಲ್ಲ ನಾವು, ಹೊಸ ರಾಮನಾಮ್ ಅಂತ ನಿಕ್ಕಿಲ್ಲ ಇಲ್ಲಿ, ಡಾಕ್ಟರ್ ಪ್ರಭಾಕರ್ ಅಂತ ನಿಕ್ಕಿಲ್ಲ, ವೀರಪ್ಪ ಅಂತ ನಿಕ್ಕಿಲ್ಲ. ನಾವು ಈ ದೇಶದ ಸಂವಿಧಾನ ಕೊಡೋದು ಜ್ಞಾನ ತಂದಿಕ್ಕಿಲ್ಲ. ಸರ್, ಈ ಹಿಂದೆ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಸಂಘದಿಂದ ಎಲ್ಲರಿಗೂ ಸ್ವಾಗತವನ್ನು ಕೇಳ್ತೇವೆ. ಇಲ್ಲಿನ ಉದ್ದೇಶ ಏನಂತ ಹೇಳಿದ್ರೆ, ನಾವು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಬೇಕಂತ ಉದ್ದೇಶ, ನಾವು ಯಾವುದೇ ಕೋಲು ಗಲಭೆಗಳಾಗಬಾರ್ದು. ಇಲ್ಲಿ ನಾವೇನು ಅಂಬೇಡ್ಕರ್ ಪುತ್ಥಳಿ ಆವರಣ ಮಾಡಿದ್ದೀವಿ, ಆ ಬಟ್ಟೆನ ತೆರವು ಮಾಡಿದ್ವಿ. ಆ ತೆರವು ಮಾಡೋ ಕೆಲಸ ಮಾಡದೆ ಇಲ್ಲದೇ ಇರೋ ಕೆಲಸಗಳನ್ನೆಲ್ಲ ಮಾಡ್ತಾರೆ. ತೆರವು ಮಾಡಿದ್ರೆ ಅವ್ರದ್ದು ಏನಾದರೂ ಹೋಗ್ಬಿಡುತ್ತಾ? ಅಲ್ಲೇನೋ ಸ್ಕೂಲ್ಗೆ ತೊಂದರೆ ಆಗುತ್ತೆ. ಸ್ಕೂಲ್ಗೆ ಯಾಕೆ ತೊಂದರೆ ಆಗುತ್ತೆ? ಸ್ಕೂಲು ಬಿದ್ದಿರೋಂಥ ಸ್ಕೂಲನ್ನು ಚೆನ್ನಾಗಿ ಆಗಬೇಕು ಅಂತೇಳಿ ಸ್ಕೂಲನ್ನು ಒಂದು ಡೆವಲಪ್ಮೆಂಟ್ ಮಾಡಿ ಕಟ್ಟಿರೋಂಥ ಜಾಗನ, ಆ ಜಾಗ ಮಾಡ್ಬೇಕಂದಾಗ ಯಾರಿಗೂ ತೊಂದರೆಗಳಾಗ್ತಾ ಇರಲಿಲ್ಲ. ಸ್ಕೂಲ್ ಕಟ್ಟಬೇಕಂದಾಗ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಟ್ರಸ್ಟು ಯಾರೋ ಬಂದು ತನ್ನ ಗಂಡು ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಒಂದು ಸ್ಕೂಲ್ ಕಟ್ತಾ ಇದ್ದಾರೆ. ಆ ಸ್ಕೂಲ್ ಕಟ್ಟಿರೋಂಥ ಜಾಗದಲ್ಲಿ ಒಂದು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪದಲ್ಲಿ ನಿರ್ಮಾಣ ಮಾಡಿರೋದು ಏನು ತಪ್ಪಿದೆ? ತೆಲಂಗಾಣದಲ್ಲಿ 126 ಅಡಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. ನಾವು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ, ಆಮೇಲೆ ಮತ್ತೆ ವಿಜಯವಾಡದಲ್ಲಿ 120 ಅಡಿ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಬೆಂಗಳೂರಲ್ಲೂ ಮಾಡಿ ಅಂತೇಳಿ ನಾವು ಪ್ರೆಸ್ ಮೀಟ್ಗಳು ಮಾಡಿದ್ವಿ. ಹಾಗಾಗಿ ಆ ಥರ ಎಲ್ಲ ಅಲ್ಲಿ ಏನು ಅನಾನುಕೂಲ ಆಗ್ತಿದ್ದು ನಮ್ಮ ಸ್ಕೂಲ್ ಒಳಗಡೆ ಅನಾನುಕೂಲ ಆಗುತ್ತೆ ಅಂತ ಎಷ್ಟು ಮಾತ್ರ ಸರಿ. ಇಲ್ಲೆಲ್ಲ ಇಡೀ ದೇಶ ಎಲ್ಲ ಜಾತಿ ಜನಾಂಗದ ಎಲ್ಲ ವರ್ಗದ ಒಂದು ಮಹಾಪಿತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದಂಥ ಈ ಅನ್ನ ಊಟ ಬಟ್ಟೆ ಎಲ್ಲ ಅವ್ರದ್ದೇ ಎಲ್ಲನೂ. ಅಂಥವ್ರನ್ನ ಈ ಮುಖಗಳನ್ನ ಹಾಕಿ ಒಂದು ಕವಚಾಕ್ ಮುಚ್ಚಿಕ್ಕಿದ್ದೀರಲ್ಲ, ಎಷ್ಟು ಮಾತ್ರ ಸರಿ. ನಾವು ಇಟ್ಟಿದ್ದು ತಪ್ಪು ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಕರೆದಿದ್ದಾರೆ, ಡಿಪಾರ್ಟ್ಮೆಂಟು ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ನಾನು ರಾತ್ರಿ 9:30 ಗಂಟೆಗೆ ಕರ್ಕೊಬಂದು ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ. ನಾವು ಹೇಳಿದ್ದೀವಿ, ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ, ಹೌದು ನಾವೇ ಮಾಡಿದ್ದೀವಿ. ನಾವು ಅದರಲ್ಲೇನು ತಪ್ಪಿದೆ? ನಾವೇನು ಯಾವುದೇ ಒಂದು ರೀತಿ ಕೋಲಗಲಭೆಗಳಿಗೆ ಹೋಗಲಿಲ್ಲ, ಯಾವುದೇ ಒಂದು ದರೋಡೆ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಕಟ್ಟಿರೋಂಥ ಆರ್ಚಲ್ಲಿ ನಾವು ಒಂದು ಇಡಬೇಕು ಅಂತ ಅಂದ್ಕೊಂಡಿದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ಬಂದು ನಮ್ಮನ್ನು ಕೇಳಿಕೊಂಡು, ನಮ್ದು ಯಾವುದೇ ಸಂಘಟನೆಗಳು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ, ನೀವು ಬಂದು ನಮ್ಗೆ ಹೆಲ್ಪ್ ಮಾಡಿ ಅಲ್ಲೊಂದು ಅನಾವರಣ ಮಾಡಿಕೊಡಿ ಪುತ್ಥಳಿನಂತ ಕೇಳಿಕೊಂಡ್ರು. ನಾವು ಬಂದು ಮಾಡಿದ್ವಿ. ಅದಕ್ಕೇನು ಕಾನೂನು ರೀತಿ ಏನು ಕ್ರಮ ತೊಗೊತಾ ಇದೆ, ಅದು ಕಾನೂನು ಕ್ರಮ ತೊಗೊಂಡ್ಲಿ. ಅದು ಕಾನೂನು ರೀತಿ ನಡೀತಾನೆ ಇದೆ. ನಮ್ಮನ್ನು ಕರೆದಿಲ್ಲ, ನಾವೆಲ್ಲ 15 ಜನ ಏನು ನಾವು ಹೇಳಿಕೆ ಕೊಟ್ಟಿದ್ದೇವೆ, ನಮ್ಮನ್ನೆಲ್ಲ ಕರ್ಕೊಂಡು ರಾತ್ರಿ 9:30 ನನ್ನನ್ನು ಕರ್ಕೊಂಡ್ಬಂದು ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿದ್ದಾರೆ. ಆ ಮಾಡಿರೋದಕ್ಕೆ ನಾನು ಡಿಪಾರ್ಟ್ಮೆಂಟ್ ಮೇಲೆ ಆಮೇಲೆ ನಾವು ಮಾತಾಡ್ತೀವಿ. ಯಾವುದೇ ಒಂದು ಎನ್ಕ್ವೈರಿ ಮಾಡಬೇಕಾದ್ರೆ ಹೆಣ್ಮಕ್ಳು ಎಷ್ಟೊತ್ತಿಗೆ ಎನ್ಕ್ವೈರಿ ಮಾಡಬೇಕು ಅನ್ನೋ ಡಿಪಾರ್ಟ್ಮೆಂಟ್ ಅರಿವಿಲ್ಲದೆ ನನ್ನನ್ನು ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿದ್ದಾರೆ. ಆ ಎನ್ಕ್ವೈರಿ ಮಾಡಿದ್ದೇನು ತಪ್ಪಿಲ್ಲ, ನಾವು ಮಾತಾಡಿದ್ದೀವಿ. ಹಾಗಾಗಿ ನಮ್ಮ ಪುತ್ಥಳಿನ ಅದೇನು ನಮ್ಮ ಶಾಮಿನ ಹಾಕಿ ಮುಚ್ಚಿರೋ ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ, ನಾವೇ ಏನು ಇಟ್ಟಿದ್ವಿ, ನಮ್ಮ ಮೇಲೆ ಏನು ಕೇಸ್ಗಳೇನು ಹಾಕಿದ್ದಾರೆ, ಅದ್ರ ಮೇಲೆ ನಾವು ಸ್ಟೇನೂ ತೊಗೊಂಡಿದ್ವಿ. ಸ್ಟೇ ತೊಗೊಂಡು ಬಂದಾದ್ಮೇಲೂ ನಮ್ಮ ಮೇಲೆ FIR ದಾಖಲೆ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಏನು ಸಚಿವರುಗಳು ಏನೇನು ಮಾಡ್ತಿದ್ದಾರೆ, ಒಳಗಿನ ಕಿಮ್ಮತ್ತುಗಳು ಏನೇನು ಮಾಡ್ತಿದ್ದಾರೆ ನಮ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ನಾವು ಏನು ಆವರಣ ಮಾಡಿದ್ವಿ ಅದನ್ನು ಏನು ಶಾಮಿನ ಮುಚ್ಚಿರೋದನ್ನ ತೆರವು ಮಾಡಬೇಕು. ತೆರವು ಮಾಡಲಿಲ್ಲ ಅಂತಂದರೆ ನಾವೇ ಖುದ್ದಾಗಿ ಬಂದು ಅದನ್ನು ತೆರವು ಮಾಡೋಂಥ ಕೆಲಸ ನಾವು ತೊಗೋತೀವಿ. ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಲ್ಲ, ಯಾವುದೇ ಸರ್ಕಾರದಿಂದ ನಮಗೇನು ಇದನ್ನು ತೆರವು ಮಾಡಿ ಅಂತ ಕೇಳಿದಾಗ ಅವ್ರ ಅಪ್ಪ ಮನೆ ಆಸ್ತಿಗಳು ನಾವೇನು ಕೇಳ್ತಾ ಇಲ್ಲ. ನಮ್ಮನೆ ಆಸ್ತಿಗೆ ಈ ಜಾತಿ ಜನಾಂಗಕ್ಕೆ, ಎಲ್ಲ ಜಾತಿ ಜನಾಂಗಕ್ಕೆ ಒಂದು ಶಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನ ಇಲ್ಲದೆ ನಮ್ಮ ಜನ, ಇಡೀ ಭಾರತ ಜನ ಎಲ್ಲ ಸುಟ್ಟೋಗ್ತಾರೆ. ಆ ಸಂವಿಧಾನದ ಮೇಲೆ ನಾವು ನಿಂತಿರೋದು, ಅದೇ ನೀರು ಅದೇ ಊಟ ನಾವು ತಿಂತಾ ಇರೋದು ಅಂತೇಳಿ ಅವ್ರಿಗೇನು ಕಿಂಚಂತೆ ನನ್ನ ಸ್ವಾಭಿಮಾನ ಏನೋ ಅವರಲ್ಲಿದ್ದರೆ, ಇದೇನು ಶಾಸಕರು ಏನಿದ್ದಾರೆ, ಈ ತಾಲೂಕಿನ MLA ಏನಿದ್ದಾರೆ, ಈ ತಾಲೂಕಿನ ಮೆಂಬರ್ಸ್ಗಳೇನಿದ್ದಾರೆ, ಈ ತಾಲೂಕಿನ ಎಲ್ಲ ಗಣ್ಯ ಏನು ದಲಿತ ಮುಖಂಡರು ಯಾರೇನಿದ್ದಾರೆ, ಈ ಸಂವಿಧಾನದಲ್ಲಿ ಹುಟ್ಟಿ ಈ ಸಂವಿಧಾನ ಬೆಳೆದಿರೋಂಥ ಒಂದು ಚೂರು ಏನಾದ್ರು ಕಿಚ್ಚತ್ತು ಏನಾದರೂ ಅವ್ರಿಗೇನಾದ್ರು ಸ್ವಾಭಿಮಾನ ಇರೋದಾದರೆ ಎಲ್ಲ ಮುಖಂಡರುಗಳು ಬಂದು ನಮ್ಮ ಜೊತೆ ಕೈ ಸೇರಿ ಆ ಶಾಮಿನ ಶಾಮಿನ ತೆರವುಗೊಳಿಸಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ಏನು ಭಾರತಿ ಮೇಡಮ್ ನಮ್ಮ ಮೇಲೆ ಏನು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ, ಮತ್ತು ಇವರು BO ಮೇಡಮ್ ಅವರು ಉಮಾದೇವಿ ಅವರು ಏನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರ ಕಂಪ್ಲೇಂಟನ್ನು, ನಮ್ಮ ಕಂಪ್ಲೇಂಟನ್ನು ಮುಚ್ಚಿಟ್ಟು ನಮ್ಮ ಕಂಪ್ಲೇಂಟನ್ನು ಎತ್ತಿದ್ದಾರೆ, ಅವ್ರ ಕಂಪ್ಲೇಂಟ್ ಮುಚ್ಚಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನಾವು ಈ ಜಾತಿ ಹುಟ್ಟಿದೆ ತಪ್ಪು ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಇದಕ್ಕೆ ನಾವು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಹಾಗೆ ಅವ್ರ ಮೇಲೆ ಎಚ್ಚರಿಕೆ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಅವ್ರು ನಮ್ಮನ್ನು ಹೇಗೆ ಎನ್ಕ್ವೈರಿ ಕರೆದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಎನ್ಕ್ವೈರಿ ಕರೆದು ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಎಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಆನೇಕಲ್ ರಾಜ್ಯ ಸಮಿತಿ ಏನಿದ್ದೀವಿ, ನಾವೆಲ್ಲ ಸಂಘಟನೆಯವರು ಎಚ್ಚೆತ್ತುಕೊಂಡು ನಿಮಗೆ ಒಂದು
ಒಂದು ಎಚ್ಚೆತ್ತ ಮಾತುಗಳು ಹೇಳ್ತೇನೆ. ದಯವಿಟ್ಟು ಸರ್ ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲ ನಮ್ಮ ಏನು ಟಿ ವಿ ಚಾನಲ್ ಮೂಲಕ ಎಲ್ಲರೂ ತಿಳಿಸಿ, ಎಲ್ಲ ಮುಖಂಡರು ಮಾಡಿ ನಮಗೆ ತೆರವು ಮಾಡ್ಕೊ ಕಾರ್ಯಕ್ರಮ ನೀವೇ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಮನವಿ ಕೊಟ್ಟಿದೆ. ಮನವಿ ಕೊಟ್ಟಿರೋದನ್ನ ಅವ್ರು ಒಪ್ಪಿಲ್ಲ. ಆಯ್ತು ಅಂತ ಹೇಳಿದ್ರು, ಭರವಸೆ ಫಸ್ಟ್ ಆಯ್ತು ಅಂತ ಹೇಳಿದ್ರು. ಮತ್ತು ಆಮೇಲೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಆಸೆ ಉಳಿಸಿದ್ರು, ಕೊಡಲ್ಲ ಅಂತ ನಿರಾಸೆ ಮಾಡಿದ್ರು. ಅದಕ್ಕೆ ಆಸೆ ನಿರಾಸೆಗೆ ಏನು ಬೇಡ ಅಂತ ಹೇಳಿ ನಾವಿದ್ದೀವಿ. ಈಗ 125 ಅಡಿ ಆಂಧ್ರದಲ್ಲಿ ಇಟ್ಟಿದಾರಲ್ಲ, ಆ ಥರ ಅವರಿಂದ ತೊಂದರೆ ಆಗೋದು ಇಡೀ ಆಂಧ್ರಕ್ಕೆ ತೊಂದರೆ ಆಗಬೇಕಾಗಿತ್ತಲ್ವ? ಮತ್ತೆ ಯಾಕೆ ತೊಂದರೆ ಆಗಲಿಲ್ಲ? ಇಲ್ಲಿ ಯಾವುದೋ ಇಲ್ಲಿ ಸ್ಕೂಲ್ ಹತ್ರ ಅಂಬೇಡ್ಕರ್ ಪುತ್ಥಳಿ ಇಟ್ಟಿರೋದಕ್ಕೆ ಮಕ್ಳಿಗೆ ತೊಂದರೆ ಯಾವ ರೀತಿ ತೊಂದರೆ ಆಗುತ್ತೆ? ಯಾರಿಂದ ತೊಂದರೆ ಆಗುತ್ತೆ? ಬಾಬಾ ಸಾಹೇಬ್ರ ತೊಂದರೆ ಆಗುತ್ತಾ? ಇಲ್ಲಿ ನಡ್ಕೊಂತಾರ ಅವಿವೇಕ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ. ತೆಗಿಸಿ ಕೊಳ್ಕೊಂಡು ಬಟ್ಟೆನಾ? ಆ ಬಟ್ಟೆ ತೆಗೆದ್ಬಿಟ್ಟು ಸಮಸ್ಯೆಗೆ ಬಗ್ಗೆ ಇರ್ತೈತವ. ನಿಮಗೆ ಯಾವ ಅಧಿಕಾರಿಗಳ ಅವಮಾನ ಮಾಡಿದ್ದೀರಿ, ನಿಮ್ಮ ಮಾನ ಮರ್ಯಾದೆ ಅನ್ನೋದು ಏನನ್ನ ಇದ್ರೆ, ಸಂಸ್ಕಾರ ಇದ್ರೆ, ನಿಮಗೆ ಪ್ಯಾಂಟ್ ಇರಲಿಲ್ಲ, ನಿಮಗೆ ಇದ್ದಿದ್ದು ಚಡ್ಡಿ. ಫಸ್ಟ್ ತಿಳ್ಕೊಳ್ಳಿ, ನಿಮಗೆ ಚಡ್ಡಿ ಹೋಗಿ ಪ್ಯಾಂಟ್ ಕೊಟ್ಟಿದ್ದು ಅವರು. ಇವತ್ತು ಸೂಟು ಬೂಟ್ ಹಾಕೊಂಡು ತಿರ್ತಾ ಇದ್ದೀವಿ ಅಂದ್ರೆ ಕಾರಣ ಅವರು. ಇವಾಗ ಎಲ್ಲಿಂದ ಎಲ್ಲಿಗೋದ್ರೂ ನೀವು ಅವ್ರನ್ನ ನೆನೆಸ್ಕೊಂಡ್ರೆ ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಜಾತಿ ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಗೂ ಸೀಮಿತ. ಅವರು ಎಲ್ಲ ಜಾತಿಗೂ ಸೀಮಿತ. ಆದರೆ ಅವ್ರಿಗೆ ಎಲ್ಲ ನೀವು ಅಧಿಕಾರಿಗಳು ಸೇರ್ಕೊಂಡು ಅವಮಾನ ಮಾಡ್ತಾ ಇರೋದು. ಯಾವ ಸಂಘಟನೆಯವರು ಅವಮಾನ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಅಲ್ಲೇ ಬೇರೆ ನಿಕ್ಕಬೇಕು ಅಂತ ನೀವು ಹೆಸರೆತ್ತು ನಾವು ಹೋಗಿ ಬಾಬಾ ಸಾಹೇಬ್ರನ್ನ ಇಟ್ಟಿದ್ರೆ ಅದು ನಮ್ಮ ತಪ್ಪು, ಒಪ್ಕೊಂತೀವಿ. ಇಟ್ಟಿರೋದು ನಾವೇ. ಅದನ್ನ ನಾವು ಕೇಸ್ ಹಾಕ್ಸ್ಕೊಂಡಿದ್ದೀವಿ. ಕಾನೂನು ಪ್ರಕಾರ ಏನಿದೆಯೋ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ತೊಂದರೆ ಇಲ್ಲ. ಯಾಕಂದ್ರೆ ಕಾನೂನಿನ ದೊಡ್ಡವ್ರು ನಾವಲ್ಲ, ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಅದನ್ನ ಬಿಟ್ಟು ನಿಮ್ಮ ಸಮಸ್ಯೆ ಏನು ಇಟ್ಟುಬಿಟ್ಟಿದ್ದೀರಿ, ತೆಗಿಯೋಕ್ಕಾಗತ್ತಾ? ಆಗಲ್ಲ. ಅಂಬೇಡ್ಕರ್ ಇಡಬೇಕು ಅಂತಾನೆ ಅದನ್ನೆಲ್ಲ ನಾವು ಕಟ್ಟಿ, ಅದು ದಿಂಡೆಲ್ಲ ಕಟ್ಟಿ ಇಟ್ಟಿರೋದು. ಆದರೆ ನೀವುಗಳು ಜಾತಿವಾದಿಗಳು, ನೀವು ಏನೋ ಪಕ್ಷ ಭೇದ ಮಾಡೋರು, ನೀವು ಜಾತಿವಾದಿಗಳು, ನೀವೆಲ್ಲ ಸೇರಿ ಅವ್ರನ್ನ ಲೆಟ್ರ್ ಅವಮಾನ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಇರೋದಷ್ಟೇ. ಇಲ್ಲಿ ಅಧಿಕಾರಿಗಳು ಏನಿಲ್ಲ, ಇಲ್ಲಿ ಶಾಸಕರಿದ್ದಾರೆ, ಯಾರ್ಯಾರು ಅಧಿಕಾರಿ ಇದ್ದಾರೆ ಹೇಳ್ಬಿಟ್ಟು ತೆಗಿಸಿ. ಎಷ್ಟು ಮಾತ್ರ ಕೆಲಸ ಅದು? 10 ನಿಮಿಷ ಕೆಲಸ. ಯಾರಿಗೂ ತೊಂದರೆ ಆಗೋದಿಲ್ವಲ್ಲ ಸರ್? ದಯಮಾಡಿ ಅದನ್ನ ಏನಿದೆ ಆದಷ್ಟು ಬೇಗ ತೆರವುಗೊಳಿಸಿ. ಇಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ನಮ್ಮಿನ್ನ ಎಲ್ಲ ನಮ್ಮ ಜಾತಿ ಜನಾಂಗ ಅಂತ ಏನಿಲ್ಲ, ಇಡೀ ಕಾರ್ಯಕರ್ತ ಆಗ್ಬೋದು, ಇಡೀ ಸಂಘಟನೆಗಳು ನಮ್ದು ಇದೆ ಒಂದು ಒಕ್ಕೂಟಗಳಿದೆ. ಅದು ತಿಳಿಸಿ ಉಗ್ರವಾದ 3,000, 4,000, 5,000 ಜನ ಆಗ್ಬೋದು, ಉಗ್ರವಾದ ಹೋರಾಟನೇ ಮಾಡ್ತೀವಿ. ನಾವು ಕಾನೂನು ಪ್ರಕಾರ ಹೋರಾಟ ಮಾಡಿ ನಾವು ತೆಗೆಸ್ಕೊಂತೀವಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ. ಚಿಂತಾಮಣಿ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಆಭರಣಗಳ ಮೇಲೆ 1 ಗ್ರಾಮ್ಗೆ 5,380 ರುಗಳಂತೆ ಸಾಲ ಮತ್ತು ನಂಬಲಾರದಂಥ ಆಕರ್ಷಕ ಮಾಸಿಕ 76 ಪೈಸೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತದೆ. ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ. ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ 8.50 ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ 8.80 ಪೈಸೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ. ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ 80 ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ 8% ಬಡ್ಡಿದರ ನೀಡಲಾಗುತ್ತಿದೆ. ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ